ನಮಸ್ಕಾರ ಎಲ್ರಿಗೂ, ಎಲ್ಲ ಚೆನ್ನಾಗಿದೆ ಅಂತ ಬಯಸ್ತಾ ನನ್ನ ಬ್ಲಾಗ್ಗೆ ಸ್ವಾಗತ. ಇದು ಪಾಪು ಬರ್ಡೇ ವ್ಲಾಗು 24 ಜಾನ್ವರಿಲಾಗಿರೋದು, ಬಟ್ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಪಾಪುಗೆ ತುಂಬ ಸೈಕಲ್ ಇಷ್ಟಪಡ್ತಿದ್ದೆ, ಸೈಕಲ್ನೇ ಗಿಫ್ಟ್ ಕೊಡೋಣ ಅಂತ ಹೇಳಿಬಿಟ್ಟು ನಾನು ಸೈಕಲ್ ಆರ್ಡ್ರ್ ಮಾಡಿದ್ದೆ ಅಮೆಝಾನಿಂದ. ಸೊ ಅದು ಬಂದು ಆಲ್ರೆಡಿ 2 ವೀಕ್ಸ್ ಆಗಿತ್ತು. ನನ್ನ ಬರ್ಡೇ ದಿನವೇ ಅವ್ನಿಗೆ ಸರ್ಪ್ರೈಸ್ ಕೊಡಬೇಕು ಅಂದ್ಬಿಟ್ಟು ನಾನು ಫಿಟ್ ಕೂಡ ಮಾಡಿರಲಿಲ್ಲ. ಸೊ ಅವ್ನು ಮಲಗಿದ್ದು ಅವತ್ತು ಅರೌಂಡ್ 11:30 ಆಗೋಗಿತ್ತು. ಸೊ ಅದಾದಮೇಲೆ ನಾನು ಫಿಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಸೈಕಲ್ನ. ಅವ್ನಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ಸರ್ಪ್ರೈಸ್ ಕೊಡಬೇಕು ಅಂದ್ಬಿಟ್ಟು. ಸೊ ಅದಾದಮೇಲೆ ನಾನು ಹೋಗಿ ಮಲ್ಕೊಂಡಾದ್ಮೇಲೆ ಬೆಳಗ್ಗೆ ಬಲೂನ್ ಡೆಕೋರೇಷನ್ ಮಾಡಿಸೋದಿತ್ತು ಮನೇಲಿ. ಅವ್ರು ಬಂದು ಬಲೂನ್ ಡೆಕೋರೇಷನ್ ಎಲ್ಲ ಮಾಡಿಸಿದ್ರು. ನೋಡಿ ಪಾಪು ರಿಯಾಕ್ಷನ್ ಹೇಗಿದೆ ಅಂತ ಸೈಕಲ್ಗೆ. ಅವ್ನು ಮಲ್ಗಿರುವಾಗಲೇ ನಾವು ಡೆಕೋರೇಷನ್ ಎಲ್ಲ ಮುಗಿಸ್ಬಿಟ್ಟಿದ್ವಿ. ಸೊ ನಂದು ಸ್ನಾನ ಆಗೋಗಿತ್ತು, ಅವ್ರ ಅಪ್ಪಂದು ಸ್ನಾನ ಆಗೋಗಿತ್ತು. ಅವನೊಬ್ಬನಿಗೆ ನಾವು ವೆಯ್ಟ್ ಮಾಡ್ತಿದ್ವಿ, ಇನ್ನೂ ಲೇಟ್ ಆದರೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಎಬ್ರಿಸಿದ್ವಿ. ಅವ್ನು ನೋಡಿ ತುಂಬ ಖುಷಿಪಟ್ಟ ಆ್ಯಕ್ಚುಲಿ ಸೈಕಲ್ ನೋಡಿ, ಬಿಕಾಸ್ ಅವ್ನು ತುಂಬಾ ಇವಾಗ ಸೈಕಲ್ಸ್ ಇಷ್ಟಪಡ್ತಿದ್ದ. ಮಕ್ಕಳೇ ಹಂಗಲ್ವಾ, ಒಂದೊಂದು ಏಜ್ ಬಂದಾಗ ಒಂದೊಂದು ಇಷ್ಟಪಡ್ತಾರೆ. ಅದೇ ಥರ ಅವನು ಇವಾಗ ಸೈಕಲ್ ಆಸೆ ಮಾಡ್ತಿದ್ದ. ಒಂದು ಸ್ವಲ್ಪ ಹೊತ್ತು ಸೈಕಲೆಲ್ಲ ಆಟಾಡಿಸ್ಕೊಂಡು ನಾನು ಅವನ್ನ ರೆಡಿ ಮಾಡಿಕೊಂಡು ನಾವು ಸೀದಾ ಹೋಗಿದ್ದೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಹಾಯ್ ಹಾಯ್. ವೈಲಿಕಾವಲಲ್ಲಿರೋ ಕೋದಂಡರಾಮ ಟೆಂಪಲಿಗೆ ನಾವು ಹೋದ್ವಿ. ಒಳ್ಳೆ ದರ್ಶನ ಆಯಿತು. ಜಾಸ್ತಿ ರಶ್ ಇರಲಿಲ್ಲ, ಆ ಕಾರಣಕ್ಕೆ ವಿತಿನ್ 5 ಮಿನಿಟ್ಸಲ್ಲೇ ನಮ್ಮ ದರ್ಶನ ಆಗೋಯಿತು. ನಮ್ಮ ವೆಂಕಟಪ್ಪಗೆ ನಾನು ನಮಸ್ಕಾರ ಹಾಕ್ಕೊಂಡು ನನ್ನ ಮಗನ ಕೈಲಿ ಅಡ್ಡ ಬೀಳಿಸ್ಬಿಟ್ಟು ನಾನು ಅಲ್ಲಿಂದ ಸೀದಾ ಅವನನ್ನು ಕರ್ಕೊಂಡು ಹೋಗಿದ್ದೆ ಗಂಗಮ್ಮ ಟೆಂಪಲ್ಗೆ. ಸೊ ಗಂಗಮ್ಮ ಟೆಂಪಲಲ್ಲಿ ನಾನು ಪ್ರಸಾದ ಮಾಡಿಸ್ತೀವಿ ಪಾಪ ಬರ್ಡೇಗೆ ಅಂತ ಹೇಳಿಬಿಟ್ಟು. ಪ್ರಸಾದನೆಲ್ಲ ಹಂಚ್ಬಿಟ್ಟು ನಾವು ಅಲ್ಲಿಂದ ಶಿವನ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಸೀದಾ ಮನೆ ಕಡೆಗೆ ಬಂದ್ವಿ. ಸಾಯಂಕಾಲ ಬರ್ಡೇಗೆ ಪ್ರಿಪ್ರೇಷನ್ ಮಾಡ್ಕೋಬೇಕಿಂತ. ಬಟ್ ಬರ್ಡೇ ಸೆಲೆಬ್ರೇಷನ್ ವಿಡಿಯೋ ನನ್ನ ಫೋನಲ್ಲಿಲ್ಲ, ನಮ್ಮ ಅಕ್ಕನ ಯೂಟ್ಯೂಬ್ ಚಾನಲಲ್ಲಿದೆ. ಆ ಯೂಟ್ಯೂಬ್ ವಿಡಿಯೋದು ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.